ಬ್ಯಾಂಗ್ಳೂರ್ ಟು ಮುಂಬೈ ಡೇ 3 ನಮಗೆ ಇವತ್ತು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಏನು ಅಂದರೆ ನಮಗೆ ಒಬ್ಬರು ಸೆಲೆಬ್ರಿಟಿ ಸಿಕ್ಕಿದ್ದಾರೆ, ನಮ್ಮ ಫ್ರೆಂಡು. ಗುಡ್ ಮಾರ್ನಿಂಗ್, ಶುಭ ಬೆಳಗ್ಗೆ ಎಲ್ಲರಿಗೂ. ನಮ್ಮ ಬ್ಯಾಂಗ್ಳೂರ್ ಟು ಮಹಾರಾಷ್ಟ್ರದ ಡೇ 3 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವಾಟ್ ಎ ವಂಡರ್ಫುಲ್ ಡೇ ಟು ಸ್ಟಾರ್ಟ್ ಅವರ್ ಜರ್ನಿ ವಿತ್ ಟ್ರಾಫಿಕ್. I just love this kind of traffic. ಇವರು ಕಾಳ, ಕರಿಯ, ಮುನಿಯ, ಮರಿಯ, ಕೆಂಚ, ಜವರ. ಇನ್ನು ಇವ್ರು ನಮ್ಮ ದೋಸ್ತ. 3 ದಿನದಿಂದ ಹೈವೇನಲ್ಲೇ ರೈಡ್ ಮಾಡಿ ಈ ಊರುಗಳ ಮಧ್ಯ ಹೋಗ್ತಿರೋದೇ ನೆಕ್ಸ್ಟ್ ಲೆವೆಲ್ ಪೀಸ್ಫುಲ್ ಅನ್ನಿಸ್ತಾ ಇದೆ. ಲಕ್ಕಿಲಿ ಈ ಸೈಡ್ ನಮಗೆ ಮಳೆ ಸಿಕ್ಕಿಲ್ಲ. ಸ್ವಲ್ಪ ಬಿಸಿಲಿರೋದ್ರಿಂದ ಚಳಿ ಅಂತ ಏನು ಫೀಲ್ ಆಗ್ತಿಲ್ಲ. ನಾವು ಇವಾಗ ಸಿನಾಗಢದಿಂದ ಪೂನಾ ಬೈಪಾಸ್ ತಗೊಂಡು ವಯಾ ಪಿಂಪ್ರಿ ಚಿಂಚ್ವಾಡ್ ಟು ಮುಂಬೈ ಹೈವೇ ಮೇಲೆ ಲೋನಾವಾಲಾಗೆ ಹೋಗ್ತಿದ್ದೀವಿ. ನಾವು ಪೂನೆ ಮೇಲೆ ಹೋದರೆ ಅಗೇನ್ ಹೈವೇನೇ ಇರುತ್ತೆ ಅಂತ ಈ ರೂಟು ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ, ಬಟ್ ಸಿನಿಕ್ ರೂಟ್ ಅಂತ ಹಿಂಗೆ ಹೋಗ್ತಿದ್ದೀವಿ. ಸೀರಿಯಸ್ಲಿ ಆ ಎಕ್ಸ್ಟ್ರಾ ಕಿಲೋಮೀಟರ್ಸ್ ವರ್ತ್ ಇಟ್ ಅನ್ನಿಸ್ತಿದೆ. ರೋಡ್ಸ್ ಕೂಡ ಚೆನ್ನಾಗಿದೆ. ಕೊಲ್ಲಾಪುರ ಹತ್ರ ಹೈವೇ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ರೋಡ್ ಸರಿ ಇರಲಿಲ್ಲ. ಅದು ಬಿಟ್ಟರೆ ನಮಗೆ ಅಂತ ಏನು ಬ್ಯಾಡ್ ರೋಡ್ ಸಿಕ್ಕಿಲ್ಲ. ಬಿಸಿಲು ಇದ್ದರೆ ಮಳೆ ಬೇಕಂತ ಅನಿಸುತ್ತೆ, ಮಳೆ ಬಂದರೆ ಬಿಸಿಲು ಬೇಕಂತ ಅನಿಸುತ್ತೆ. ವೆದರ್ ಮಾಡ್ರೇಟ್ ಅನ್ನಿಸ್ತಿದೆ. ಪೀಕ್ ಸಮ್ಮರ್ ಆಗಿದ್ರೆ ಜರ್ನಿ ತುಂಬ ಸ್ಟ್ರೆಸ್ಫುಲ್ ಆಗೋಗಿರೋದು. ವೆದರು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗ್ತಿರೋದ್ರಿಂದ ಅರ್ಧ ಟೈಮ್ ನಮಗೆ ಅಡಾಪ್ಟ್ ಆಗೋದ್ರಲ್ಲೇ ಬ್ಯುಸಿಯಾಗಿದ್ದೀವಿ. ಕಾನ್ಸ್ಟೆಂಟ್ ಒಂದೇ ಥರ ರೈಡ್ ಕಂಡೀಷನ್ ಸಿಕ್ಬಿಟ್ರೆ ಇಟ್ ವಿಲ್ ಗೆಟ್ ಬೋರ್ಡ್ ಸೂನ್. ಆ್ಯಂಡ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ ಒಬ್ಬರು ಸೆಲೆಬ್ರಿಟಿನ ಮೀಟ್ ಆಗ್ತಿದ್ದೀನಿ ಅಂತ. ಇವತ್ತು ಮೋಸ್ಟ್ಲಿ ಈವ್ನಿಂಗ್ ಅಥವಾ ನೈಟ್ ಅನ್ನೋಷ್ಟರಲ್ಲಿ ಮೀಟ್ ಆಗ್ತಾಯಿದ್ದೀನಿ. ಅವರು ಸೋಲೋ ಹೋಗ್ತಿಲ್ಲ, ಜಂಟಿ. ಇವಾಗ ಮಹಾಬಲೇಶ್ವರ ಮುಗಿಸ್ಕೊಂಡು ಲೋನಾವಾಲಾಗೆ ಹೋಗ್ತಿದ್ದಾರೆ. ತುಂಬ ಹಂಬಲ್ ಪರ್ಸನ್ನು. ನಾನು ಒಬ್ಬ ಯೂಟ್ಯೂಬರ್ ಆಗೋಕ್ಕೆ ಇವರೇ ಒಂದು ರೀತಿಲಿ ಇನ್ಸ್ಪಿರೇಷನ್ ಕೊಟ್ಟಿದ್ದು. ಅವ್ರು ಯಾರು ಅಂತ ನಾನು ರೀಚ್ ಆದಮೇಲೆ ರಿವೀಲ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಗೊತ್ತಾಗುತ್ತೆ. ಸ್ಕೂಲ್ ಮಕ್ಕಳೆಲ್ಲ ಒಂದೂರಿಂದ ಇನ್ನೊಂದೂರಿಗೆ ನಡ್ಕೊಂಡು ಹೋಗ್ತಿದ್ದಾರೆ. ಸ್ಕೂಲ್ ಮಕ್ಕಳನ್ನ ನೋಡ್ತಿದ್ರೆ ನನಗೆ ನನ್ನ ಸ್ಕೂಲ್ ಡೇಸೇ ನೆನಪಾಗ್ತದೆ. ನಾನು ಪ್ರೈವೇಟ್ ಸ್ಕೂಲಲ್ಲೇ ಓದಿದ್ದು, ಬಟ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ನೋಡಿ ಏನು ಸೂಪರ್ ಜೀವನ ಅವ್ರದ್ದು ಅಂತ ಅನ್ಕೊತಿದ್ದೆ. ಯಾಕೆ ಅಂದರೆ ನನಗೆ ನಮ್ಮ ಅಮ್ಮ ಚೆನ್ನಾಗಿರೋ ತಿಂಡಿ ಊಟ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ರು. ಸ್ಕೂಲ್ ಕ್ಯಾಂಪಸ್ ಆಚೆ ಇರೋ ಹೋಟೆಲ್ಗೆ ಹೋಗಿ ಸ್ನ್ಯಾಕ್ಸ್ ತಿಂತಿದ್ದೆ. ಅದೇ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಬಿಸಿ ಊಟ ಅಂತ ಸ್ಕೂಲ್ಗೆ ಹೋಗುತ್ತೆ. ಇನ್ನು ನಮ್ಮ ಅಪ್ಪನ ಹತ್ರ ಹಠ ಮಾಡಿ ಆ ಟೈಪ್ ಈ ಟೈಪ್ ಮಸ್ಕ ಹೊಡೆದು ಒಂದು ಸೈಕಲ್ ಇಸ್ಕೊಂಡೆ. ಮೇಲೆ ಸುಮ್ಮನಿರ್ತೀವ ನಾವು. ವೀಲಿಂಗು
ಹಾಪಿ ಸ್ಟಂಟು ಮಾಡಿ ಮಾಡಿ 2 ವರ್ಷಕ್ಕೆ ಆ ಸೈಕಲ್ನ ಗುಜರಿಗೆ ಹಾಕೋ ರೇಂಜಿಗೆ ಮಾಡಿದ್ದೆ. ಅದೇ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀಯಾಗಿ ಹುಡುಗರು ಮಕ್ಳಿಗೆ ಸೈಕಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಬೇರೆ ಅಟ್ಲಾಸ್ ಸೈಕಲ್ಲು. ಅದು ಯಾವ ರೇಂಜಿಗೆ ಗಟ್ಟಿ ಅಂದರೆ ಇನ್ನೂ ಇವತ್ತುವರೆಗೂ ಊರಲ್ಲಿ ಸೊಪ್ಪು ಸದೆ ಹಾಕೊಂಬರೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ನಮಗೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಏನಾದರೂ ಬಂದರೆ ಮುಗೀತು, ಫುಲ್ ಬ್ಯಾಟಿಂಗ್ ಮಾಡ್ತಾರೆ ಅಂತಲೇ ಫಿಕ್ಸ್ ಆಗ್ತಿದ್ವಿ. ಯಾಕೆ ಅಂದರೆ ಪೇರೆಂಟ್ಸು ಕೆಲ್ಸಕ್ಕೆ ರಜೆ ಹಾಕಿ ಬರಬೇಕಿತ್ತು. ಅದೇ ಸಿಟ್ಟಿಗೆ ಏನಾದರೂ ಟೀಚರ್ಸ್ ಏನಾದರೂ ಕಂಪ್ಲೇಂಟ್ ಹೇಳಿದ್ರೆ ಮನೆಗೆ ಬಂದರೆ ಡಬಲ್ ಬ್ಯಾಟಿಂಗು. ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಏನಾದರೂ ಮೀಟಿಂಗ್ ಮಾಡಿ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಹೇಳ್ಬಿಟ್ರೆ ಮುಗೀತು, ನಾಳೆಯಿಂದ ಮಕ್ಕಳನ್ನ ಕಳ್ಸೋದೇ ಇಲ್ಲ ನಾನು, ಅವ್ರು ಹೆಂಗೋ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೆ ಟೀಚರ್ಸ್ ಏನು ಮಾಡ್ತಿದ್ರು, ಮನೆಗೆ ಹೋಗಿ ಮೀಟಿಂಗ್ ಮಾಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಮಕ್ಳ ಕೈಯಲ್ಲಿ ಜಾಸ್ತಿ ಕೆಲಸ ಮಾಡಿಸ್ಬೇಡಿ, ಅವ್ರು ಓದೋ ಹುಡುಗರು ಓದಲಿ ಅಂತ ಹೇಳ್ಬಿಟ್ಟು ಬರ್ತಿದ್ರು. ಇನ್ನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಚೆನ್ನಾಗಿದ್ಬಿಟ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅವನೇ ಹೀರೋ ಅವಳೇ ಹೀರೋಯಿನ್ನು. ತಾಲೂಕ್ ಲೆವೆಲು, ಡಿಸ್ಟಿಕ್ ಲೆವೆಲು, ಸ್ಟೇಟ್ ಲೆವೆಲ್ ಅಂತ ಬೇರೆ ಬೇರೆ ಸ್ಟೇಟಿಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಸ್ಪೋರ್ಟ್ಸಲ್ಲಿದ್ದಾನೆ ಅಂತ ಪಾಸ್ ಮಾಡಿ ಮುಂದಿನ ಕ್ಲಾಸಿಗೆ ಕಳಿಸೋರು. ಇನ್ನು ನಮ್ಮ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬಂದರೆ ಅವ್ನು ಒಂದು ಸ್ಪೋರ್ಟ್ಸ್ ಆಡ್ತಾನಂದ್ರೆ ಒಂದೇ ಸ್ಪೋರ್ಟ್ಸು, ಇನ್ನೊಂದು ಸ್ಪೋರ್ಟ್ಸ್ ಆಡೋಂಗಿಲ್ಲ. ಮತ್ತು ಆಯಾ ಸ್ಪೋರ್ಟ್ಸಿಗೆ ತಕ್ಕನಂತ ಅದಕ್ಕೆ ಅಂತ ಬಟ್ಟೆ, ಅದಕ್ಕೆ ಸಪ್ರೇಟ್ ಫೀಸ್ಗಳು. ಸ್ಪೋರ್ಟ್ಸಿಂದ ಸ್ಕೂಲ್ಗೆ ಅಷ್ಟೊಂದು ರೆಕಗ್ನಿಷನ್ ಸಿಗಲ್ಲ ಅಂದ್ಬಿಟ್ಟು ಸ್ಪೋರ್ಟ್ಸ್ಗಿಂತ ಕ್ವಿಸ್ ಕಾಂಪಿಟೇಷನ್ನು, ಡಿಬೇಟು ಅಂತ ಬರೀ ರ್ಯಾಂಕ್ ಸ್ಟೂಡೆಂಟ್ಸಿಗೆ ಮಾತ್ರ ಇಂಟ್ರ್ ಸ್ಕೂಲ್ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗೋರು. ಇನ್ನು ನಮ್ಮಂಥ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗೆ ಏನೂ ಆ್ಯಕ್ಟಿವಿಟೀಸ್ ಇಲ್ಲ. ಡೈಲಿ ಸ್ಕೂಲ್ಗೆ ಓದ ಪುಟ್ಟ ಬಂದ ಪುಟ್ಟ ಅಷ್ಟೇ ಜೀವನ. ಮೊಬೈಲೆಲ್ಲ ಮೊಬೈಲ್ ಹೊಲ್ಡ್ರು. ಯಪ್ಪ, ನಾನು ಮೊಬೈಲೇ ಬಿತ್ತು ಅಂದ್ಕೊಂಡೆ. ಸರಿಯಾಗಿ ಲಾಕ್ ಮಾಡ್ಕೊಂಡಿರಲಿಲ್ಲ ಅನಿಸುತ್ತೆ. ನಮ್ಮ ಸ್ಕೂಲ್ ಕತೆ ಕೇಳ್ಬಿಟ್ಟು ಆ ಮೊಬೈಲ್ ಹೋಲ್ಡ್ರಿಗೂ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟು ಪ್ರಾಣ ಪಕ್ಷಿ ಹಾರೋಗ್ಲಿ ಅಂತ ಗಾಡಿಯಿಂದ ಹಂಗೆ ಹಾರ್ತೈತೆ. ಅಯ್ಯೋ, ನೋಡ್ರಿ ಏನು ಶಿಸ್ತಾಗಿ ಸೈಡಲ್ಲೇ ಹೋಗ್ತಾಯಿದ್ದಾರೆ ಹುಡುಗರು. ಪ್ರೈವೇಟ್ ಸ್ಕೂಲ್ ಹುಡುಗರಂತೂ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಚಲ್ಲ ಪಿಲ್ಲಿ ಆಗಿ ಹುಡುಗಿರ್ತಾರೆ. ಪ್ಯಾಂಟಲ್ಲಿದ್ದಾರೆ ಅಂದರೆ ಎಲ್ಲ ಹೈಸ್ಕೂಲ್, ಇವರು ಬಾಯ್ಸ್ ಆ್ಯಂಡ್ ಗರ್ಲ್ಸು. ಚಡ್ಡಿಲಿದ್ದಿದ್ರೆ ಪಕ್ಕ ಮಿಡಲ್ ಸ್ಕೂಲ್ ಅನ್ಕೊಬೋದಿತ್ತು. ಎಕ್ಸಾಮ್ಸಿಗೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಊರು ಅಂದ್ಕೊಂಡು ಬಂದೆ, ಯಾವುದೋ ದೊಡ್ಡ ಸಿಟಿನೇ ಐತೆ ಇಲ್ಲಿ. ಯಾಕೋ ಬ್ಯಾಗ್ ಲೆಫ್ಟಿಗೆ ಲೀನ್ ಆಗೈತಲ್ಲ, ಸರಿ ಕಟ್ಟಿಲ್ಲ ಅನಿಸುತ್ತೆ. ಬಂಜಿ ಕಾರ್ಡ್ ಲೂಸ್ ಆಗಿರಬೇಕು, ಹೇಳ್ಬೇಕಲ್ಲ. ಬ್ಯಾಗ್ ಲೂಸ್ ಆಗೈತೆ ಬ್ಯಾಗು. ನಿಲ್ಸು ಹಾಕೋಣಲ್ಲ, ಸೈಡ್ಗೆ ಹಾಕು, ಮುಂದೆ ಹಾಕು. ಕರೆಕ್ಟಾಗಿ ಟೈಮ್ ಮಾಡ್ದ. ಓಕೆ, ಮೋಸ್ಟ್ಲಿ ಒಂದು ಸೈಡ್ಗೆ ಹಾಕ್ಕೊಂಡಿರ್ಬೇಕು ಲಗೇಜ್ ನೀನು. ಓಕೆ, ಲೋನಾವಾಲಾ ಟೋಲು ಬೇಗನೆ ರೀಚ್ ಆಗಿಬಿಟ್ಟಿದ್ದೀವಿ. ಮ್ಯಾಗಿ ಗೊತ್ತಿಲ್ಲಪ್ಪ, ನಾನು ಫೋನ್ ಮಾಡಿದೆ. ತಡಿ, ಮೆಸೇಜ್ ಮಾಡ್ಬಿಟ್ಟು ಕೇಳ್ತೀನಿ ಎಲ್ಲಿದ್ದಾರೆ ಅಂತ. ಲಾಸ್ಟ್ ಸೀನೇ 10 ಕಾಲ್ ತೋರಿಸ್ತೈತೆ. ಮೋಸ್ಟ್ಲಿ ನೆಟ್ವರ್ಕ್ ಇರಲ್ಲ ಅನಿಸುತ್ತೆ. ನೋಡೋಣ, ರೀಚ್ ಆಗಲಿ ಫಸ್ಟು. ಎಸ್, ಆವಾಗಲೇ ಸ್ಕೂಲ್ ಬಗ್ಗೆ ಮಾತಾಡ್ತಿದ್ದೆ.
ಸಿಟಿಯಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ಊರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದೋದು ಒಂದು ಹೆಮ್ಮೆ ವಿಷಯ. ಅನ್ಫಾರ್ಚುನೇಟ್ಲಿ ಸರಿಯಾದ ಫಂಡಿಂಗ್ ಇಲ್ಲದೇನೋ ಅಥವಾ ನಮಗೆ ಇಂಗ್ಲೀಷ್ ಎಕ್ಸ್ಪೋಜರ್ ಸಿಗಲ್ಲ ಅಂತ ಪ್ರೈವೇಟ್ ಸ್ಕೂಲ್ಗೆ ಲಕ್ಷ ಲಕ್ಷ ಕೊಟ್ಟು ಸೇರಿಸಿರೋದ್ರಿಂದನೂ ಇಂಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಆಲ್ಮೋಸ್ಟ್ ರನ್ ಮಾಡೋಕ್ಕಾಗದೆ ಕ್ಲೋಸ್ ಆಗ್ತಿದ್ದಾವೆ. ಇನ್ನೊಂದು 5 ಇಯರ್ಸ್ ಉಳಿದ ಎಲ್ಲ ಗೌರ್ಮೆಂಟ್ ಸ್ಕೂಲ್ನ ಪ್ರೈವೇಟೈಸೇಷನ್ ಮಾಡ್ಕೊಂಡು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಮಕ್ಕಳನ್ನ ಸ್ಕೂಲ್ ಡೊನೇಷನ್ ಕಟ್ಟೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮಕ್ಕಳನ್ನ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸೋ ಧೈರ್ಯ ಮಾಡಿದ್ರೆ ಖಂಡಿತ ಅವ್ರಿಗೆ ಸೋಷಲೈಸ್ ಅಂದರೆ ಜನರ ಜೊತೆ ಬೆರೆಯೋಕ್ಕೆ ಆಗಿರ್ಬೋದು ಅಥವಾ ಸ್ಪೋರ್ಟ್ಸಲ್ಲಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಮುಂದೊಂದು ದಿನ ಬೇಸಿಕ್ ಸರ್ವೈವಲ್ ಸ್ಕಿಲ್ಸ್ ಕೂಡ ಇರೋದಿಲ್ಲ. ಎನಿವೇಸ್ ಎಕ್ಸಾಮ್ ಬರ್ತಿರೋದ್ರಿಂದ ಮಕ್ಕಳಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ರೀಲ್ಸು ಯೂಟ್ಯೂಬ್ ಶಾರ್ಟ್ಸ್ ನೋಡೋದಕ್ಕಿಂತ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್ ಅಂತ ಹೇಳ್ತಿದ್ದೀನಿ. ವೀಕ್ಷಕರೇ, ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ತಾ ಇರೋದು. ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಚಾಯ್ಸ್ ಅಂತ ಹೇಳ್ತೀನಿ. ಇಟ್ ಡಸಂಟ್ ಮ್ಯಾಟರ್ ಹೌ ಮಚ್ ಯುವರ್ ಎಜುಕೇಟೆಡ್ ಆರ್ ನಿಮ್ಮ ಹತ್ರ ಎಷ್ಟು ಡಿಗ್ರೀಸ್ ಇದೆ ಅಂತ. ಎಂಡ್ ಆಫ್ ದ ಡೇ ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಅನ್ನೋದೇ ಅಷ್ಟೇ ಮ್ಯಾಟ್ರ್ ಆಗೋದು. ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ, ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ. ಬ್ಯಾಂಗ್ಳೂರ್ ಟು ಮುಂಬೈ ಡೇ 3ಯಲ್ಲಿ ನಮಗೆ ಇವತ್ತು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಏನು ಅಂದರೆ ನಮಗೆ ಒಬ್ಬರು ಸೆಲೆಬ್ರಿಟಿ ಸಿಕ್ಕಿದ್ದಾರೆ, ನಮ್ಮ ಫ್ರೆಂಡು. ಇವರೇ ನಮ್ಮ ಮನ ವೀಲಾಗ್ಸ್ ಅಂದ್ಬಿಟ್ಟು. ಅನ್ಫಾರ್ಚುನೇಟ್ಲಿ ಇವರು ಕೂಡ ಇವತ್ತು ಲೋನಾವಾಲಾದಲ್ಲಿದ್ದಾರೆ. ನಾವು ಮುಂಚೆನೇ ಕಾಲ್ ಮಾಡಿದ್ದೆ ಮಹಾಬಲೇಶ್ವರಲ್ಲಿ ಸಿಗೋಣ ಅಂತಂದ್ಬಿಟ್ಟು, ಅಲ್ಲಿ ಸಿಗೋಕ್ಕಾಗಿಲ್ಲ. ಅದಕ್ಕೆ ಲೋನಾವಾಲಾಗೆ ಬಂದಿಲ್ಲ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನಾವು ಬೇರೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮುಂಬೈ ರೀಚ್ ಆಗಿ ವಾಪಸ್ ಬರೋದ್ರಲ್ಲಿ ಟೈಮ್ ಆಯಿತು. ಮಹಾಬಲೇಶ್ವರ ಆದರೆ ಟ್ರೈ ಮಾಡ್ತೀವಿ. ಬ್ರೋ ಹೇಗಿತ್ತು ಬ್ರೋ ನಿಮ್ಮ ಟ್ರಿಪ್ಪು? ನಮ್ಮ ಟ್ರಿಪ್ ಇಲ್ಲಿವರೆಗೂ ಕ್ರೇಜಿಯಾಗಿತ್ತು ಬ್ರೋ. ಫಸ್ಟ್ನೇದಾಗ ಏನಪ್ಪ ಅಂದರೆ ಬೇರೆ ಸ್ಟೇಟ್ಗೆ ಬಂದಾಗ ನಮ್ಮ ಸ್ಟೇಟ್ ಗಾಡಿಗಳು ನೋಡಿದ್ರೇ ಖುಷಿ ಆಯ್ತದೆ. ಅದರಲ್ಲೂ ನಮಗೆ ಗೊತ್ತಿರೋರು ನೋಡಿದ್ರೆ ಇನ್ನೂ ಖುಷಿ ಆಯ್ತದೆ. ಏನೋ ಒಂಥರ ಸಮಾಧಾನ, ನಮ್ಮವ್ರು ಯಾರೋ ಇದ್ದಾರೆ ಸುತ್ತಮುತ್ತ ಅನ್ನೋ ಥರ. ಸೊ ಖುಷಿ ಆಯ್ತು, ನಿಮ್ಮ ಮೀಟ್ ಮಾಡಿ ನಾನು ಖುಷಿ ಆಯ್ತು ಫಸ್ಟು. ಸೊ ಬಾಯ್ಸ್ ಇನ್ನೂ ಫಸ್ಟ್ನೇದಾಗಿ ಇನ್ನೂ ಸ್ಟೇ ಕೂಡ ಮಾಡಲ್ಲ ಇವರು. ಇವ್ರದ್ದು ಒಂಥರ ಡಿಫ್ರೆಂಟ್ ಅಡ್ವೆಂಚರು, ನಮ್ಮದೇ ಒಂಥರ ಡಿಫ್ರೆಂಟ್ ಅಡ್ವೆಂಚರ್. ಅಂದರೆ ಇವರು ಪೆಟ್ರೋಲ್ ಬಂಕಲ್ಲಿ ಟೆಂಟ್ ಹಾಕ್ಬಿಟ್ಟು ಸ್ಟೇ ಮಾಡೋದಿದೆಯಲ್ಲ, ಅದಕ್ಕೆ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮಾಡ್ತಿದ್ದಾರೆ ಬಾಯ್ಸು. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನು ಅವ್ರದ್ದು ಇನ್ನೂ 1 ಡೇನಾ 2 ಡೇನಾ ಬ್ರೋ? ಇನ್ನೊಂದು 2 ಡೇಸ್ ಇದೆ. ಅವ್ರದ್ದು 2 ಡೇಸು, ನಮ್ದು ಇನ್ನೊಂದು 2-3 ಡೇಸು. ಬಟ್ ನಾವು ಈ ಕಡೆ ಹೋಗ್ತೀವಿ, ಅವ್ರು ಈ ಕಡೆ ಹೋಗ್ತಾರೆ ವಾಪಸ್ಸು. ಸೊ ಅವ್ರ ಜರ್ನಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಹಿಂಗೇನೆ ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ, ಅದನ್ನೇ ಕೇಳ್ತಾ ಇದ್ದೀನಿ. ಫಸ್ಟ್ನೇದಾಗಿ ಇವರೇ ನನಗೆ ಗೊತ್ತಿಲ್ದಿರೋರಲ್ಲ. ಸೊ ನನ್ನ ಫ್ರೆಂಡ್ ಅವ್ರ ಫ್ರೆಂಡು, ಸೊ ಅವ್ರ ಕಡೆಯಿಂದ ಪರಿಚಯ ಆಗಿದ್ದು. ಸೊ ಹಂಗೆ ಮೀಟ್ ಆಗಿ ಇವಾಗ ಮಹಾರಾಷ್ಟ್ರದಲ್ಲಿ ಮೀಟ್ ಆಗ್ತಾ ಇದ್ದೀವಿ. ಮೀಟ್ ಆಗಿ 1 ವರ್ಷ ಆಗಿತ್ತು. ಇವಾಗ ಮಹಾರಾಷ್ಟ್ರದಲ್ಲಿ ಮೀಟ್ ಆಗ್ತೇವೆ. ಕರ್ನಾಟಕದಲ್ಲಿ ಸಿಗೋದೇ ಕಷ್ಟ, ಬೇರೆ ರಾಜ್ಯಕ್ಕೆ ಬಂದು ಸಿಗ್ತಾ ಇದೀವಿ. ನಾವು ಯಾವಾಗಲೂ ಏನು ಇವಾಗ ವೀಕೆಂಡ್ ಟ್ರಿಪ್ಗೆ ಹೋಗೋದು, ವೀಕೆಂಡ್ ರೈಡ್ಗೆ ಹೋಗೋದು, ಆ ಥರ ಎಲ್ಲ ಯಾವಾಗಲೂ ಸಿಕ್ಕಿಲ್ಲ. ನಾನು ಬ್ರೋ ಹೋಗೋಣ ಅನ್ಕೊಂಡಿದ್ವಿ ಬ್ರೋ. ರೈಡ್ ಹೋಗೋಣ, ಏರ್ಪೋರ್ಟ್ಗೆ ಯಾವಾಗಾರು ಹೋಗೋದಿದ್ರೆ ಹೇಳಿ ಅಂತ ಇದ್ರು. ಸೊ ಇದುವರೆಗೂ ಹೋಗೋಕ್ಕಾಗಿಲ್ಲ. ಬಟ್ ಮಹಾರಾಷ್ಟ್ರದಲ್ಲಿ ಮೀಟ್ ಆಗಿದ್ದೀವಿ ನೋಡಿ. ಈ ಥರ ನಾನು ನಿಮ್ಮ ಬೈಕ್ ಫಸ್ಟ್ ಟೈಮ್ ನೋಡ್ತಿರೋದು ಬ್ರೋ. ಇವಾಗ ಕರೆಕ್ಟ್ ತಾನೆ, ನೀವು ಬೈಕಲ್ಲಿ ಬಂದಿರೋದು ಫಸ್ಟ್ ಟೈಮಲ್ಲಿ? ನನ್ನ ಗಾಡಿ ನೋಡೇ ಇರಲಿಲ್ಲ. ಇಲ್ಲ, ನಾನು ನೋಡೇ ಇಲ್ಲ ಬಂದಾಗಿಂದ. ನೀವು ಮದುವೆಲಿ ಬಂದಾಗ ನೋಡಿಲ್ವಾ ನಾನು? ಅದಾದ್ಮೇಲೆ ಇದಕ್ಕೆ ಬಂದ ಬೀಗ್ ರೂಟಿಗೆ ಬಂದಾಗ ನೋಡಿಲ್ವಾ? ಯಾವಾಗೂ ನೋಡಿಲ್ಲ ನಾನು. ಸೂಪರ್. ಇವಾಗಲೇ ನೋಡ್ತೀರ, ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದೀವಿ ಗಾಡಿನ. ಗಾಡಿ ನೋಡೋ ಅದೃಷ್ಟ ಅವ್ರಿಗೂ ಇವತ್ತು ಸಿಕ್ಕಿದೆ. ನಾನು ಅವ್ರದ್ದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡ್ಬಿಟ್ಟು ಬ್ರೋ ನೀವು ಇಲ್ಲೇ ಇದ್ರೆ ಸಿಗೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡಿದೆ. ಬನ್ನಿ ಅಂತ ಹೇಳ್ಬಿಟ್ಟು ಲೋನಾವಾಲಾದಲ್ಲಿ ಸಿಕ್ಕಿದ್ದೀವಿ. ಸ್ಪೆಲ್ ಮಾಡೋಕ್ಕೂ ಆಗ್ತಿಲ್ಲ ನನಗೆ, ಅಷ್ಟು ಖುಷಿ ಆಗ್ತಾಯಿದೆ. ಓಕೆ, ನೋಡೋಣ ನಮ್ಮ ಜರ್ನಿಯಲ್ಲಿ ಇವಾಗ ನೆಕ್ಸ್ಟ್ ಸ್ಟೇ ಎಲ್ಲಿರುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇನ್ನು ನಮ್ಮ ಸ್ಟೇ ಎಲ್ಲೇ ಐತೆ, ಅವ್ರ ಸ್ಟೇ ಎಲ್ಲೈತೆ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ಇವಾಗ ಆನ್ ದ ವೇ ಹೋಗ್ತಾ, ಅವ್ರದ್ದು ಎನರ್ಜಿ ಎಲ್ಲಿ ಮುಟ್ಟ ಇರ್ತದೋ ಅಲ್ಲಿ ತನಕ ಅಷ್ಟೇ, ಅಲ್ಲೇ ಸ್ಟೇ ಅವ್ರದ್ದು. ನಮ್ಮದು ಎನರ್ಜಿನ ಉಳಿಸ್ಕೊಂಡು ಸ್ಟೇ ಮಾಡ್ಬಿಡ್ತೀವಿ ನಾವು. ಟೈಮ್ ಇವಾಗ 9 ಗಂಟೆ, 12 ಗಂಟೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹುಡುಗರಲ್ಲ ಎಲ್ಲಿ ಬೇಕಾದ್ರೆ ಆಗುತ್ತಲ್ಲ. ಯಾವ ಪೆಟ್ರೋಲ್ ಬಂಕಲ್ಲಿ ಜಾಗ ಕೊಡ್ತಾರೆ ಮಲಿಕೊಳ್ಳೋದು. ನಾವು ಬರೀ ಚಾಲೆಂಜ್ ನಿದ್ದೆ ಬರ್ಬೇಕು ಅಷ್ಟೇ, ಫಸ್ಟ್ ನಿದ್ದೆ ಚೆನ್ನಾಗಿ ಬರಬೇಕು. ಹೌದು. ಓಕೆ, ನಮ್ಮ ಸೆಲೆಬ್ರಿಟಿ ಅವ್ರಿಗೆ ಟಾಟಾ ಹೇಳ್ತಾ ಬಾಯ್ ಹೇಳ್ತಾ ಅವ್ರಿಗೆ, ಅವ್ರ ರೈಡ್ಗೆ ರೈಡ್ ಸೇಫ್ ಅಂತ ಹೇಳ್ತಾ ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾರೀವಿ ಫಾಲೋವರ್ಸ್. ಥ್ಯಾಂಕ್ ಯು. ಡನ್. ಸಪೋರ್ಟ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ, ನನಗೆ ಮಾಡಿಲ್ಲ ಅನ್ನೋ ಪರವಾಗಿಲ್ಲ. ಓಕೆ, ಸಿ ಯು ಆನ್ ದ ರೈಡ್. ಬಾಯ್ ಬ್ರೋ, ಬಾಯ್ ಬ್ರೋ, ಬಾಯ್.
ದ ಅಬ್ಯಾಂಡನ್ ಸಿಟಿ, ದ ಗೋಸ್ಟ್ ಸಿಟಿ ಅಂತಲೇ ಹೆಸರುವಾಸಿಯಾಗಿರುವ